ಎಲ್ಲರಿಗೂ ನಮಸ್ಕಾರ. ನಿಮಗೆ ಚಾಯ್ಸ್ 1 2 3 4 ಅಂತನ್ನುವಂಥ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ರೌಂಡಿನ ಚಾಯ್ಸ್ 1 2 3 4 ಅಂತನ್ನುವಂಥ ಸೂಕ್ಷ್ಮವಾಗಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಾಯ್ಸ್ 1 ತುಂಬ ಖುಷಿ ಇದೆ, ಯಾಕೆ ಡಿ ಕ್ಯಾಟಗರೈಸೇಷನ್ ಎಲ್ಲ ಆಗಿದೆ, ಕೆಲವರಿಗೆಲ್ಲ ಒಳ್ಳೆ ಸೀಟು ಸಿಕ್ಕಿರ್ಬೋದು, ನಿಮ್ಮ ಅದಕ್ಕಿಂತ ಹೈಯರ್ ಆಪ್ಷನ್ಸ್ ಇಲ್ಲದೆ ಇರ್ಬೋದು, ನಿಮ್ಮ ಒಂದು ಉದ್ದೇಶನೇ ಗುರಿನೇ ಒಂದು ಯಾವುದೋ ಕಾಲೇಜಲ್ಲಿ ಒಂದು ಸೀಟ್ ಪಡಿಬೇಕು ಅಂತಿತ್ತು, ಅದು ಈಗ ಸಿಕ್ಬಿಟ್ಟಿದೆ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಕಾಲೇಜ್ ಸೀಟ್ ಕನ್ಫರ್ಮೇಷನ್ ಚಾಯ್ಸ್ 1 ಹಾಕಿ ಹಣ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಈಗ ಸಿಕ್ಕಿರುವಂಥದ್ದು ನನಗೆ ಖುಷಿ ಇದೆ, ಆದರೆ ನನ್ನ ಮೇಲಿನ ಇನ್ನೊಂದಷ್ಟು ಆಪ್ಷನ್ಗಳು ನನ್ನಲ್ಲಿದೆ. ಅವ್ರು ಯಾರಾದ್ರೂ ಬಿಟ್ಕೊಡ್ತು ಅಂತಂದರೆ ನಾನು ಆ ಕೋರ್ಸಿಗೆ ಹೋಗುವಂಥದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅನ್ನುವಂಥವರು ದಯಮಾಡಿ ಚಾಯ್ಸ್ 2 ಹಾಕಿ ಆ ಕೋರ್ಸ್ ಫೀಸು ಅಂದರೆ ಚಾಯ್ಸ್ 2 ಈಗ ಯಾವ ಸೀಟ್ ಸಿಕ್ಕಿದೆ ಅದರದ್ದು ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸನ್ನು ತಾವು ಕಟ್ಟಬೇಕಾಗುತ್ತೆ. ಚಾಯ್ಸ್ 2 ಹಾಕ್ತೀರಾ, ಕೋರ್ಸ್ ಫೀಸನ್ನು ಕಟ್ತೀರಾ. ಆದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಿರಲ್ಲ, ತಾವು ವೆಯ್ಟ್ ಮಾಡ್ತೀರಾ. ಚಾಯ್ಸ್ 3 ಚಾಯ್ಸ್ 3 ಎರಡನೇ ರೌಂಡಲ್ಲಿ ಕೊಡುವಂಥದ್ದು ಹೇಳಬೇಕು ಅಂತಂದರೆ ಹಿಂದಿನ ವರ್ಷದ ನಮ್ಮ ಅನುಭವದ ಪ್ರಕಾರ ಸೂಕ್ತ ಅಲ್ಲ. ಕೆಲವರು ತಮಾಷೆಗೋಸ್ಕರ ಚಾಯ್ಸ್ 3 ಹಾಕಿ ಏನೂ ಅವ್ರದ್ದು ನಮ್ಮ ಹತ್ರ ಇರಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಕಡೆ ರೆಸ್ಪಾಂಡ್ ಮಾಡದೇ ಇಲ್ಲದೆ ಕಾಲೇಜಿಗೆ ಸೀಟ್ ಬಿಟ್ಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಆದರೂ ಸಹ ನಾವು ಯಾರೋ ಕೆಲವರು ಮಾಡಿರುವಂಥದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದೇ ಸಮಾನವಾಗಿ ನೋಡುವಂಥದ್ದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡು ಚಾಯ್ಸ್ 3 ಸಹ ಕೊಡ್ತಾಯಿದ್ದೀವಿ. ಆದರೆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಕಟ್ಟಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಚಾಯ್ಸ್ 3 ಯಾರು ಹಾಕ್ತೀರಾ ಕಾಶನ್ ಡೆಪಾಸಿಟ್ ತಾವು ಕಟ್ಟಬೇಕು. ಚಾಯ್ಸ್ 1 ಹಾಕಿರೋರು ನಮ್ಮ ಲಿಸ್ಟಿಂದ ಹೊರಗಡೆ ಹೋಗಿರ್ತಾರೆ. ಚಾಯ್ಸ್ 2 ಹಾಕಿರುವಂಥವ್ರು ನೆಕ್ಸ್ಟು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ಆ ಸೀಟಿಗೆ ತಾವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಆವಾಗ ಯಾವುದೂ ಅವಕಾಶ ಇರಲ್ಲ ತಮಗೆ ಬಿಟ್ಕೊಡೋದಕ್ಕೆ. ಇಲ್ಲ ಅಂತಂದರೆ ನೀವು ಕೋರ್ಸ್ ಫೀಸ್ ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಪನಿಷ್ಮೆಂಟ್ ಇದೆ. ಚಾಯ್ಸ್ 3 ಹಾಕಿರೋರೆ 10,000 ಅಲ್ಲ ಕಟ್ಟನ, ನೋ, 10,000 ಕಾಶನ್ ಡೆಪಾಸಿಟ್ ಕಟ್ಟುವಂಥದ್ರ ಜೊತೆಗೆ ಚಾಯ್ಸ್ 3 ಅವರು, ಚಾಯ್ಸ್ 3 ಅಂದ್ರೇನು, ಈಗ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಖಾತೆಯಿಂದ ಸೀಟು ಬಿಟ್ಟು ಹೋಗುತ್ತೆ, ಉಳಿದಂಥ ಎಲ್ಲ ಆಪ್ಷನ್ಸ್ಗಳಿರುತ್ತೆ. 10,000 ಕೊಟ್ಬಿಟ್ಟು ಸುಮ್ಮನೆ ಕೂರುವಂಥದ್ದಲ್ಲ, ನೀವು ನೆಕ್ಸ್ಟ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಹಾಗಾಗಿ ಚಾಯ್ಸ್ 3 ಹಾಕಿ 10,000 ಕೊಟ್ಟ ಮಾತ್ರಕ್ಕೆ ನೀವು ಸೇಫ್ ಅಂತಲ್ಲ. ತಾವು ದಯಮಾಡಿ ನಿಮ್ಮ ಲಾಗಿನ್ ಒಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳನ್ನ ತಾವು ಪರಿಶೀಲನೆ ಮಾಡಿ. ನಿಮಗೆ ನಿಜವಾಗೂ ಈ ಕಾಲೇಜು ಸಿಕ್ಕಿದರೆ ಮಾತ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಅಂಥ ಕಾಲೇಜುಗಳನ್ನು ಮಾತ್ರ ತಮ್ಮ ಖಾತೆ ಒಳಗಡೆ ಲಾಗಿನ್ ಒಳಗಡೆ ಇಟ್ಕೊಳ್ಳಿ. ಸುಮ್ಮನೆ ಚಾಯ್ಸ್ 3 ಹಾಕ್ಬಿಟ್ಟು 10,000 ಕೊಟ್ಟು ನೀವು ಯಾವುದೋ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಎಷ್ಟೋ ಕಾಲೇಜ್ಗಳು ಇಷ್ಟ ಇದೆ ಇಷ್ಟ ಇಲ್ದಿರೋವೆಲ್ಲ ಇರ್ತವೆ. ನಮ್ಮ ಸಿಸ್ಟಮಿಗೆ ಏನು ಗೊತ್ತಾಗುತ್ತೆ, ನೀವು ಹಾಕಿರೋ ಆಪ್ಷನ್ ಮೇಲೆ ಪ್ರಿಯಾರಿಟಿ ಮೇಲೆ ಅಲರ್ಟ್ ಮಾಡ್ತೀವಿ. ಥರ್ಡ್ ರೌಂಡಿಗೆ ಬಂದಾಗ ನೋ ನನಗೆ ಅದೂ ಇಷ್ಟ ಇಲ್ಲ ಅಂತಂದರೆ 10,000 ರೂಪಾಯಿ ಫೋರ್ಫಿಟ್ ಮಾಡ್ತೀವಿ. ಜೊತೆಗೆ ನಿಮ್ಮದು ಆ ಕೋರ್ಸ್ ಫೀಸು ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಹಾಕ್ತೀವಿ. ಇಲ್ಲ ನನಗೇನು, ನಾನು ಬರೋದೇ ಇಲ್ಲ ಈ ಕಡೆ, 10,000 ರೂಪಾಯಿ ಅಷ್ಟೇ ಇರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನೀವು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು. ನೀವು ನೆಕ್ಸ್ಟ್ ಇಯರ್ ಸಹ ಬರ್ತೀರ, ತಮ್ಗೆ ಗೊತ್ತಿರಬೇಕು. ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ. ಈ ವರ್ಷ ಹೋದ ವರ್ಷ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ದಿರುವಂತಹ 1,600 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಬಾರ್ ಮಾಡಿದ್ದೀವಿ ಕೊನೆ ಸುತ್ತಿನಲ್ಲಿ. ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಚಾಯ್ಸ್ 3 ಹಾಕೋರು 10,000 ಕೊಟ್ಟರೆ ಮಾತ್ರ ಅಲ್ಲ, 10,000 ಕಾಶನ್ ಡೆಪಾಸಿಟ್ ಕೊಡೋದ್ರ ಜೊತೆಗೆ ನಿಮ್ಮ ಲಾಗಿನ್ನಲ್ಲಿರುವಂತಹ ಎಲ್ಲ ಕಾಲೇಜುಗಳನ್ನು ತಾವು ಒಮ್ಮೆ ಪರಿಶೀಲನೆ ಮಾಡಿ ನಿಮಗೆ ನಿಜವಾಗೂ ಸೀಟ್ ಸಿಕ್ಕಿದರೆ ಹೋಗ್ತೀನಪ್ಪ ನನ್ನ ಕಾಲೇಜಿಗೆ ಅನ್ನುವಂಥದ್ದನ್ನು ಮಾತ್ರ ತಾವು ಅಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ಈಗ ಮುಂದಿನ 3-4 ದಿವಸ ನಾವು ಚಾಯ್ಸಿಗೆ ಮಾತ್ರ ಕೊಟ್ಟಿರ್ತೀವಿ, ದುಡ್ಡು ಕಟ್ಟಿರ್ತೀರ. ನೆಕ್ಸ್ಟು ಏನು ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆ ರೀಅರೇಂಜ್ ಮಾಡುವಂಥದ್ದಕ್ಕೆ ಬಿಡ್ತೀನಿ. ಆವಾಗ ಚಾಯ್ಸ್ 3 ಹಾಕಿರುವಂಥವರು ದಯಮಾಡಿ ಲಾಗಿನ್ ಆಗಿ ತಾವು ರೀಅರೇಂಜ್ ಮಾಡಿ ಪ್ರಾಪರಾಗಿ. ಚಾಯ್ಸ್ 2 ಹಾಕಿರುವಂಥವ್ರು ಅಷ್ಟೇ, ಚಾಯ್ಸ್ 2 ಹಾಕಿರ್ತೀರ, ಮೇಲ್ಗಡೆದು ಹೈಯರ್ ಆಪ್ಷನ್ ತಗೊಳುತ್ತೆ. ಮೇಲ್ಗಡೆ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲ ಅಂತಂದರೆ, ಈಗ ಸಿಕ್ಕಿರೋ ಕಾಲೇಜ್ಗಿಂತನೂ ಸ್ವಲ್ಪ ಅದು ವೀಕ್ ಇದೆ, ನನಗೆ ಆಸಕ್ತಿ ಇಲ್ಲ ಅಂತಂದರೆ ದಯಮಾಡಿ ತಾವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಈಗ ಚಾಯ್ಸ್ 2 ಹಾಕಿ ಆ ಕಡೆ ತಿರುಗಿ ನೋಡದೇ ಇಲ್ದಿರುವಂಥದ್ದು, ಆಮೇಲೆ ಸಿಕ್ಕಿದಾಗ ನೋ ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಾಗಲ್ಲ. ಹೈಯರ್ ಆಪ್ಷನ್ ನೀವೇ ಹಾಕಿರ್ತೀರ. ಚಾಯ್ಸ್ 3 ಹಾಕಿ 10,000 ಕಾಶನ್ ಡೆಪಾಸಿಟ್ ಕಟ್ಟಿದ ಮಾತ್ರಕ್ಕೆ ನಿಮ್ಮದು ಮುಗಿಯಲ್ಲ. ನೆಕ್ಸ್ಟ್ ನಾವು ಕೌನ್ಸಿಲಿಂಗ್ದು ಎನೇಬಲ್ ಮಾಡ್ತಿದ್ದಂಗೆ ಲಾಗಿನ್ ಆಗಿಬಿಟ್ಟು ತಾವು ಪ್ರಾಪರಾಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ಸು. ಉಳಿದಂತೆ ಚಾಯ್ಸ್ 4 ತಮಗೆಲ್ಲ ಗೊತ್ತಿದೆ,
ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಚಾಯ್ಸ್ 4 ಹಾಕ್ತೀರಾ, ನಮ್ಮ ಕೌನ್ಸಿಲಿಂಗಿಂದ ತಾವು ಹೊರಗಡೆ ಹೋಗ್ತೀರಾ, ತಾವು ಮ್ಯಾನೇಜ್ಮೆಂಟಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ, ನಿಮಗೆ ತಿರ್ಗಾ ನಮ್ಮ ಕಡೆ ಪ್ರವೇಶ ಇರಲ್ಲ. ಚಾಯ್ಸ್ 4 ಹಾಕ್ತಂಥವರಿಗೆ ಇದು. ಆಮೇಲೆ ಈ ಹಿಂದೆನೇ ನಾನು ಈಗಾಗಲೇ ಹೇಳಿದ್ದೀನಿ ಕಳೆದ ರೌಂಡಲ್ಲಿ, ಅದು ಈಗಲೂ ಅನ್ವಯಿಸುತ್ತೆ. ಕೆಲವು ಸ್ಟೂಡೆಂಟು ಇದ್ದೀರಾ, ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ, ಸೀಟು ಅಲಾಟ್ ಆಗುತ್ತೆ, ಯಾವುದೂ ಚಾಯ್ಸ್ ಹಾಕಲ್ಲ, 1 2 3 4 ಯಾವುದೂ ಹಾಕಲ್ಲ, ಸುಮ್ಮನೆ ಬಿಟ್ಬಿಡ್ತೀರಾ. ಆಮೇಲೆ ಸ್ವಲ್ಪ ಹುಡುಗರು ಇಲ್ಲಿ KEಗೆ ಬರ್ತೀರಾ, ಎಲ್ಲ ಟೈಮ್ ಮುಗಿದ ಮೇಲೆ ನಾನು ಯಾವುದೂ ಚಾಯ್ಸ್ ಹಾಕಿಲ್ಲ, ಸುಮ್ಮನೆ ಅಲ್ಲಿ ಇರೋ ಕಡೆ ಎಲ್ಲ ಹೋಗಿ ಹೇಳ್ಕೊಂಡು ಓಡಾಡ್ತೀರಾ, ನೋಡಿ ನಂದು ಓಪನ್ ಆಗ್ತಾ ಇಲ್ಲ, ಸರ್ವರ್ ಎರರು ಏನಿಲ್ಲ, ಇಲ್ಲಿ KEನಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಫೈನಲಿ ನಮ್ಮ ಹತ್ರ ಬಂದು ನೋಡಿದರೆ, ನೀವು ಕಳೆದ ಸುತ್ತಿನಲ್ಲಿ ಸಮಯದೊಳಗಡೆ ನಾವು 2-3 ಸರಿ ಎಕ್ಸ್ಟೆಂಡ್ ಮಾಡಿದರೆ ಸಹ ತಾವು ಯಾವುದು ಚಾಯ್ಸ್ ಹಾಕಿಲ್ಲ, ನಾವೇನೇ ನಿಮ್ಮನ್ನು ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಸುಮಾರು ಕಳೆದ ಸುತ್ತಿನಲ್ಲಿ 4,500 ವಿದ್ಯಾರ್ಥಿಗಳನ್ನ ನಾವೇನೇ ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಕೊನೆಗೆ ಸುಮಾರು ವಿದ್ಯಾರ್ಥಿಗಳು ಬಂದರು, ಜೆನ್ಯೂನ್ ಅಂತಂದ ಕೊನೆಗೆ ಒಂದು 800ರಷ್ಟು ವಿದ್ಯಾರ್ಥಿಗಳು ಮತ್ತೆ ಅವರು 750 ಕಟ್ಟಿ ಲಾಗಿನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಆದರೆ ಈ ಸುತ್ತಲ್ಲಿ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೀಟ್ ಸಿಕ್ಕಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 1 2 3 4 ಚಾಯ್ಸ್ ಕೊಡ್ತಾಯಿದ್ದೀವಿ, ದಯಮಾಡಿ ಚಾಯ್ಸ್ ಹಾಕಿ, ಇಲ್ಲ ಅಂತಂದರೆ ಚಾಯ್ಸ್ ಯಾವುದು ಹಾಕಿಲ್ಲ ನಾವೇ ನಿಮ್ಮನ್ನು ಹೊರಗಡೆ ಕಳಿಸ್ತೀವಿ. ಇನ್ನೊಂದು ಕೆಟಗರಿ ವಿದ್ಯಾರ್ಥಿಗಳಿದ್ದೀರಾ, ಚಾಯ್ಸ್ 1 ಹಾಕ್ತೀರಾ, ನಾವೇನು ಹೇಳಿದ್ದೀವಿ, ಚಾಯ್ಸ್ 1 ಹಾಕಿದರೆ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ನಿಗದಿತ ಸಮಯದಲ್ಲಿ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ಮುಖವನ್ನು ಸಿಸ್ಟಮಲ್ಲಿ ತೋರಿಸಿ ಲಾಗಿನ್ ಓಪನ್ ಆಗುತ್ತೆ, ನಿಮಗೆ OTP ಬರುತ್ತೆ, ಅದನ್ನು ತೋರಿಸಿ ಅಲ್ಲೇ ಅಡ್ಮಿಷನ್ ಪ್ರಕ್ರಿಯೆ ಮಾಡಿ ನಿಮಗೊಂದು ಅಡ್ಮಿಷನ್ ಆರ್ಡ್ರ್ ಕೊಡ್ತಾರೆ, ಅಲ್ಲಿಗೆ ನಿಮ್ಮದು ಅಡ್ಮಿಷನ್ ಪ್ರಕ್ರಿಯೆ ಮುಗಿದಿದೆ ಅಂತ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 1 ಹಾಕಿದ್ದೀರಾ, ದುಡ್ಡು ಕಟ್ಟಿಲ್ಲ, ದುಡ್ಡು ಕಟ್ಟಿದ್ದೀರಾ, ಸೀಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕಾಲೇಜಿಗೆ ಹೋಗಿಲ್ಲ. ಎಂತ ಮಾಡೋದು ನಾನು ಇಂಥವರಿಗೆ? ಏನು ನೀವು ಚಾಯ್ಸ್ 1 ಹಾಕೋ ತನಕ ನಿಮಗೆ ಬುದ್ಧಿ ಇದೆ ಅಂತಂದರೆ ಅದ್ರ ಮುಂದಿಂದು ಹೋಗಬೇಕು ಅನ್ನುವಂಥ ಸಹ ನಿಮಗೆ ಜ್ಞಾನ ಇದೆ, ಆದರೆ ಯಾಕೆ ನೀವು ಈ ರೀತಿ ಮಾಡ್ತಾಯಿದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಈ ಸರಿ ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ಮೊನ್ನೆ ಸುಮಾರು ವಿದ್ಯಾರ್ಥಿಗಳು ಈ ಥರ ಬಂದವರಿಗೆ ಕೊನೆ ಮೂಮೆಂಟಲ್ಲಿ ನಾನು ಕೆಲವೊಮ್ಮೆ ಅವಕಾಶ ಮಾಡಿ ಕೊಟ್ಟೆ. ಈ ಸಾರಿ ಮಾತ್ರ ಚಾಯ್ಸು 1 ಹಾಕಿ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ನಮ್ಮ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀನಿ.